ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವರ್ಣಿಕರಾಜ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ತರಕಾರಿ ಮತ್ತು ಸೊಪ್ಪು ತರಬೇಕಿತ್ತು. ಎಲ್ಲ ತೊಗೊಂಡು ಬಂದು ಜೊತೆಗೆ ಹಾಲು ತೊಗೊಂಡು ಬಂದಿಟ್ಟೆ. ಇವತ್ತು ಬೆಳಗಿನ ತಿಂಡಿ ಬದಲು ನಾನು ಸ್ಮೂದಿನ ತೊಗೊಳ್ತಾ ಇದ್ದೀನಿ. ಇವತ್ತು ನಾನು ಪಾಲಕ್ ಸ್ಮೂದಿನ ಮಾಡ್ಕೋತಾ ಇದ್ದೀನಿ. ಪಾಲಕ್ ಸ್ಮೂದಿ ಮಾಡೋಕ್ಕೆ ಮೊದಲು ಒಂದು ಬೌಲ್ಗೆ 2.5 ಚಮಚ ಚಿಯಾ ಸೀಡ್ಸ್ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 1/4 ಗಂಟೆ ಇಡಬೇಕು. ಅದಾದಮೇಲೆ ಪಾಲಕ್ ಸೊಪ್ಪನ್ನ ನಾನು ಬೇರೆಲ್ಲ ತೆಗೆದಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪೆಲ್ಲ ನೀಟಾಗಿ ಸೋಸ್ಕೋಬೇಕು, ಯಾಕೆಂದರೆ ಹುಳ ಇರುತ್ತೆ ಮತ್ತು ಮಣ್ಣೆಲ್ಲ ಇರುತ್ತೆ. ನೀಟಾಗಿ ಸೋಸ್ಕೊಂಡು ಎಲೆ ಸಮೇತ ಎಲ್ಲ ನೋಡ್ಕೊಂಡು ನೀಟಾಗಿ ಸೋಸ್ಕೊಂಡು ತೆಗೆದಿಟ್ಕೋಬೇಕು. ಯಾವುದೇ ತರಕಾರಿ ಆಗಲಿ ಸೊಪ್ಪುಗಳಾಗಲಿ ನೀಟಾಗಿ ತೊಳೆದು ತೆಗೆದಿಟ್ಕೊಳ್ಳೋದು ಒಳ್ಳೆಯದು. ಪಾಲಕ್ ಸ್ಮೂದಿ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಸ್ಮೂದಿ ಮಾಡ್ಕೊಳ್ಳೋಕ್ಕೆ ನಮಗೆ ಪಾಲಕ್ ಸೊಪ್ಪು, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಒಣದ್ರಾಕ್ಷಿ, 2 ಪುಟ್ಟ ಬಾಳೆಹಣ್ಣು ಬೇಕಾಗುತ್ತೆ ಮತ್ತು ಚಿಯಾ ಸೀಡ್ಸು. ಒಂದು ಮಿಕ್ಸಿನ ಜಾರ್ಗೆ 2 ಕಟ್ ಮಾಡಿಕೊಂಡು ಬಾಳೆಹಣ್ಣು ಹಾಕ್ಕೋಬೇಕು, ಪಾಲಕ್ ಸೊಪ್ಪು, 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು 2 ಸ್ಪೂನ್ ಒಣದ್ರಾಕ್ಷಿ ಮತ್ತು ಒಂದು 2 ಸ್ಪೂನ್ ಚಿಯಾ ಸೀಡ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಒಂದು ಗ್ಲಾಸ್ಗೆ ಹಾಕ್ಕೋಬೇಕು. ಮತ್ತು ಮೇಲೆ ಚಿಯಾ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ಕುಡಿತಿದ್ದೀನಿ ನಾನು. ಪಾಲಕ್ ಸ್ಮೂದಿ ಕುಡಿದು ಒಂದು 2 ಅವರ್ಸ್ ಆದಮೇಲೆ ನಾನು ಇವತ್ತು ಪಪ್ಪಾಯ ತಿಂದೆ. ತರಕಾರಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ನಾನು ನನ್ನ ಮಗಳು ನಮ್ಮಮ್ಮ ಕ್ಲೀನ್ ಮಾಡ್ಕೊಂಡು ಕೂತಿದ್ದೀವಿ. ಈರುಳ್ಳಿ ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಟೋಗಿತ್ತು ಮತ್ತು ಸ್ವಲ್ಪ ಹಾಳಾಗಿ ಹೋಗಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡು. ಮತ್ತು ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಮಣ್ಣಾಗಿತ್ತು, ಎಲ್ಲ ನೀಟಾಗಿ ತೊಳೆದು ಇಟ್ಕೊಳ್ತಾ ಇದ್ದೀವಿ. ಮಕ್ಕಳು ಏನು ಮಾಡಿದ್ರು ಖುಷಿ ಅನಿಸುತ್ತೆ, ಅವ್ರ ತುಂಟತನನೇ ನಮಗೆ ಖುಷಿ. ಮಕ್ಕಳು ಹೇಗೆ ಅಂದರೆ ನಾವು ಏನು ಮಾಡ್ತೀವೋ ಅದನ್ನೇ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ವಿಷಯದಲ್ಲಾಗಲಿ ನಾವು ಒಳ್ಳೆಯದನ್ನೇ ಮಾಡಬೇಕು. ಈ ವಯಸ್ಸಲ್ಲಿ ಮಕ್ಕಳು ಯಾವುದೇ ವಿಷಯದಲ್ಲಾಗಲಿ ನಮ್ಮನ್ನು ಫಾಲೋ ಮಾಡ್ತಾರೆ. ನಾವು ಯಾವ ರೀತಿ ಇರ್ತೀವಿ, ಯಾವ ರೀತಿ ಮಾತಾಡ್ತೀವಿ ಎಲ್ಲದನ್ನು ಅಬ್ಸರ್ವ್ ಮಾಡಿ ಅದನ್ನೇ ಕಲಿತಾರೆ. ಸೊ ಹಾಗಾಗಿ ಒಳ್ಳೆಯದನ್ನೇ ಮಾಡ್ತಾ ಇರ್ಬೇಕು ನಾವು. ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ನಾನು ಬೀನ್ಸ್ ಮತ್ತು ತೊಗರಿಬೇಳೆ ಸಾರು ಮಾಡ್ತಾಯಿದ್ದೀನಿ. ತೊಗರಿಬೇಳೆ, ಬೀನ್ಸು, ಉಪ್ಪು ಹಾಕಿ ನೀರು ಹಾಕಿ ಸ್ವಲ್ಪ 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಎರಡು ವಿಷಲ್ ಕೂಗಿದ ಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ, ಜೀರಿಗೆ, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊನೂ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು ಮತ್ತು ಹುರಿದಿಟ್ಕೊಂಡಿರೋದೆಲ್ಲ ಹಾಕ್ಕೊಂಡು 2 ಚಮಚ ಖಾರ ಪುಡಿ, 3 ಚಮಚ ಸಾಂಬಾರು ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಬೆಂದಿದ್ದಂಥ ಬೀನ್ಸ್ ಬೇಳೆ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಖಾರ ಮತ್ತು ಬೇಯಿಸಿಟ್ಕೊಂಡಿದ್ದಂಥ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಕಡೆ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ. ಒಂದು ಕಡೆ ಸಾಂಬಾರು ಹಾಕ್ಕೊಂಡು ಇನ್ನೊಂದು ಕಡೆ ನಾನು ಬಾಣಲಿಗೆ ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಅರ್ಧ ಚಮಚ ಅರಿಶಿನ ಮತ್ತು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೀನ್ಸ್ ಮತ್ತು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಲ್ಯ ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟ ಆಯಿತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.